ಇಷ್ಟು ಪ್ರೀತಿ ಕೊಟ್ಟಿಯಾರ ಅಂದಾಗ ಈ ಪ್ರೀತಿ ಪ್ರೇಮ ಅಂದಾಗ ಇನ್ನೊಬ್ಬರ ಹೆಸರು ನೆನಪಾಗತ್ತೆ. ಯಾರು? ತಾವು. ಪ್ಲೀಸ್. ಈ ಜೋಡಿ ಎಷ್ಟು ಜನಕ್ಕೆ ಇಷ್ಟಪ್ಪ? ಏನ್ ಮಾಡ್ತೀರಾ ಇಷ್ಟ ಆದ್ರೆ? ಅವ್ರೇನಾದ್ರು ಮಾಡ್ಬೇಕಾನೆ, ನೀವೇನ್ ಮಾಡ್ತೀರಾ? ಬಟ್ ಆದ್ರೂ ಸುಮ್ನಿರಣ, ಈಗಲೇ ಎಲ್ಲ ಮದುವೆ ಮಾಡಿಸ್ಬಿಡ್ತೀವಿ, ಅದ್ ಮಾಡಿಸ್ಬಿಡ್ತೀವಿ ಅಂತ ಒಳಗಿದಾಗ ನಾವು ಬಿಗ್ ಬಾಸ್ ಮನೆ ಒಳಗಿದಾಗ ಎಲ್ಲ ಹೇಳ್ಬಿಟ್ಟು ಹಬ್ಬಿಸ್ಬಿಟ್ಟವ್ರೆ. ಬಟ್ ಆಕ್ಚುಲಿ ಒಂದ್ ಮಾತು ನಾ ಕೇಳಲೇಬೇಕು. ಇಡೀ ವಿಜಯನಗರ ಹಂಪಿ ಜನ ಎಲ್ಲ ಇಲ್ಲೇ ಇದ್ದಾರೆ. ಬಿಗ್ ಬಾಸ್ ಆಚೆ ಕಡೆ ಒಂದ್ 2 ದೊಡ್ಡ ಬ್ಯಾನರ್ ಇತ್ತು, ನಾವು ಗಂಡ್ ಕಡೆ ನಾವು ಹೆಣ್ ಕಡೆ ಅಂತ. ಏನಿದು ವಿಷಯ? ಹೆಣ್ ಕಡೆ ಯಾರ್ಯಾರಪ್ಪ? ಗಂಡ್ ಕಡೆ ಯಾರ್ಯಾರಪ್ಪ? ನಾನೇನ್ ಪುರೋಹಿತನ? ಹಂಗಾರ ನನಗ್ ಮಾತ್ರ ಮುಗಿ ಸಖತ್ತಾಗ ಬೀಳ್ತದೆ, ಸಖತ್ತಾಗವ್ರೆ. ಏನಿದು ವಿಷಯ? ಏನಿಲ್ಲ ಅಣ್ಣ, ಅದು ಪ್ರೀತಿ ಅಷ್ಟೇ ಅಣ್ಣ. ಹಂಗ್ ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅಷ್ಟೇ. ಒಳ್ಳೆ ಸ್ನೇಹಿತರಾಗಿದ್ದೀವಿ. ಅವ್ರು ಪ್ರೀತಿ ಕೊಡ್ತಾರ ಕೊಡ್ಲಿ ಅಣ್ಣ, ಅಷ್ಟೇ. ಖುಷಿ ಅಲ್ವಾ? ಮಿಸ್ ಕಾವ್ಯ ಹೇಳಿ, ಏನ್ ಹೇಳ್ತೀಮ್ಮ ಇದಕ್ಕೆ? ಅದೇ ಅವರ ಪ್ರೀತಿಗೆ ನಾವು ಸದಾ ಚಿರುಣಿಯಾಗಿ ಅವ್ರ ಪ್ರೀತಿ ಬಗ್ಗೆ ಹೇಳ್ತಲ್ಲ ಅವರು. ಹಾ, ಏನಿಲ್ಲ ಮಾತಾಡ, ಗೊತ್ತಾಯ್ತಾ? ಆ ಪ್ರೀತಿ ಬಗ್ಗೆ ಏನು? ಅದೇ ಒಂದು ಒಳ್ಳೆ ಸ್ನೇಹ, ಒಂದೊಳ್ಳೆ ಗೆಳೆತನ ಅಷ್ಟೇ. ಒಂದು ಒಳ್ಳೆ ಗೆಳೆತನದ ಪ್ರೀತಿ ಅಣ್ಣ. ಗೆಳೆತನದ ಪ್ರೀತಿ ಏನಪ್ಪಾ ಒಟ್ಟಲ್ಲಿ ನೋಡಿ, ಹಿಂದೆ ರಾಜರ ಆಸ್ಥಾನ ಇದೆ, ಇದಕ್ಕಿಂತ ದೊಡ್ಡ ಚೌಲ್ಟ್ರಿ ಸಿಗಲ್ಲ ಅಲ್ಲ. ಅಂದ್ರೆ ಆತರ ಈ ವೇದಿಕೆ ಅದಕ್ಕಲ್ಲಪ್ಪ ಅಂದ್ರೆ ಹೇಳಿದ್ದು ಚೆನ್ನಾಗಿದೆ ಅಂತ ನೋಡಕ್ ಖುಷಿ ಆಗುತ್ತೆ ಅಣ್ಣ. ಬರುವಾಗ ಅಲ್ಲಿಂದ ಕಾಲಿಟ್ಟು ಬರ್ಬೇಕಾದ್ರೆ ನನ್ಗೊಂಥರ ಫೀಲ್ ಆಯ್ತಿತ್ತು, ಈ ಮದುವೆ ಗಂಡ ಡ್ರೆಸ್ ಹಾಕಿರೋದು ಅವಾಗಲೇ ಅನ್ಕೊಂಡೆ ನಾನು. ಬಟ್ ಇಲ್ಲಪ್ಪ, ಈ ತರ ವೇದಿಕೆನಲ್ಲಿ ಒಬ್ರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಾಠ ಪಟ್ಟು ಬ್ಯಾಡಪ್ಪ ಬ್ಯಾಡ. ಬಟ್ ನಿಜವಾಗ್ಲು ನಿಮ್ಮಿಬ್ಬರು ನೋಡೋದಕ್ಕೆ ನಾನು ಅದೇ ಹೇಳ್ತಾ ಇದ್ದೆ, ಫಸ್ಟ್ ಟೈಮ್ ಹೊಸಪೇಟೆಯಿಂದ ಇಲ್ಲಿವರೆಗೂ ಬರೋದಕ್ಕೆ 3.5 ಗಂಟೆ ಆಯ್ತು. ಕಾರಲ್ಲೆಲ್ಲ ಜಾಮಲ್ಲಿ ಸಿಕ್ಕಾಕೊಂಡು ಯಾರು ಬಂದ್ರು ಕಿಟಕಿ ಬಡ ಬಡ ಅಂತ ತಟ್ಬಿಟ್ಟು ಈ ರೇಂಜಲ್ಲಿ ಪ್ರೀತಿ ಸಿಗ್ತಾ ಇದ್ರೆ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀಯ ಕಾವು? ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ. ಬರ್ಲಿ ಆ ಕಡೆಯಿಂದ ನಮಸ್ಕಾರ. ಶಿಲ್ಪಿಗಳ ನಾಡು. ಈಗ ನೀನ್ ಸೌಂಡ್ ಮಾಡಿದ್ರೆ ಯಾವ್ದೋ ಹುಡುಗಿರಲ್ಲಿ ಎನರ್ಜಿ ಇಲ್ಲ ಅನ್ಸುತ್ತೆ. ಈಗ ನಮ್ಮ ಹುಡುಗರು ನಮ್ ಕಡೆ ಎಷ್ಟು ಜನ ಹುಡುಗರ ಏನಿಲ್ಲ ನಮ್ಮ ಹುಡುಗಿರು ಸೌಂಡ್ ಮಾಡ್ತಾರೆ. ಹುಡುಗಿರ ನೀವು ಸೌಂಡ್ ಮಾಡಿ. ಎಸ್, ಯಾರೆಲ್ಲ ಮುಂದೆ ಅನ್ಕೊಂಡು ಮುಂದೆ ಯಾರ ಕೂತ್ಕ ಹುಡುಗರ ಹುಡುಗಿರ ಹೋಯ್ತು ಕಂಬರು. ಜಾಸ್ತಿನೇ ಇದೆ ಸೌಂಡ್. ನಮಗೆ ಡೌಟ್ ಅದಲ್ಲ, ನಾನು ಒಬ್ಬ ಚಿಕ್ಕ ಹುಡುಗ ಕೂತಾನೆ, ಹುಡುಗಿ ಅಂದ್ರು ಹೂ ಅಂತಾನೆ, ಹುಡುಗ ಅಂದ್ರು ಹೂ ಅಂತಾನೆ. ಅವ್ನು ಮೋಸ್ಟ್ಲಿ ದೊಡ್ಡವನಂದ್ಮೇಲೆ ಗಿಲ್ಲಿ ಆಗ್ಬೋದು ಅಣ್ಣ. ಬಟ್ ಆಕ್ಚುಲಿ ಎಂತ ದಿನ ಬಂದ್ಯಾರ ನೋಡಿ. ಇವತ್ತು ಆಕ್ಚುಲಿ ಫೆಬ್ರವರಿ 14. ಏನಿವತ್ತು? ಹೆಂಗೆ ಗುರು ಅಣ್ಣ ಸಿಂಕ್ ಮಾಡ್ಬೇಡ್ರಿ ಕಣ. ಪ್ರೋಗ್ರಾಮ್ ಇವತ್ತು ಕರೆದ್ರು ಕಣ, 14ನೇ ತಾರೀಕು ಬಂದ ಕಣ. ಅಲ್ಲ, ಆದ್ರೂ 14 ಏನೋ ಬೇರೆ ಹೇಳ್ತಾರೆ ಜನ, ಅದು ಅಂತ ಅನ್ಕೊಂಡೆ. ಬಟ್ ಏನಿವೆ ಹೋಗ್ಲಿ ಬಿಡಿ. ಆದ್ರೂ ಇಡೀ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಷ್ಟಪಟ್ರು ಇವರಿಬ್ರು, ಸಾಕಷ್ಟು ಇಷ್ಟಪಟ್ರು. ಎಲ್ಲ ಒಂದ್ ಕಡೆ ಆದ್ರೆ ಒಂದೇ ಒಂದ್ ಚಿಕ್ಕ ಹಾಡು ಹೇಳ್ದಾಗುರು ಇಡೀ ಕರ್ನಾಟಕ ಫೇಮಸ್ ಆಗ್ಬಿಟ್ಟಿದೆ. ಅದು ಯಾವ್ದಪ್ಪ ಅದು? ಆ ಸಾಂಗ್ ಬೇಕು ಅಂತ ಅಲ್ಲಿಂದ ಅಲ್ಲಿವರೆಗೂ ಕೇಳ್ತಾ ಇದ್ದಾರೆ. ದೊಡವ ದ್ವಾಸೆ ಕೊಡು ನಮ್ಮಪ್ಪ ರಾಜ, ಸಾರ್ಗಾಕೋ ಸೊಪ್ಪು ನೀವ್ ಮಾಡಿ ತಪ್ಪು. ನಾವಿಬ್ರು ಮಾಡಿ ತಪ್ಪಲ್ಲ. 14ನೇ ತಾರೀಕು ಬಂದಿದ್ದೆ ತಪ್ಪು ಅಂತ ನನಗೆಲ್ಲ ಅದೇ ಒಳ್ಳೆ ಹೇಳದ್ಮೇಲೆ. ಇಲ್ಲ, ಬಟ್ ನಿಜವಲ್ಲೂ ಖುಷಿ ಆಗತ್ತೆ. ಇದೇ ತರ ಪ್ರೀತಿ, ಇದೇ ತರ ವಿಶ್ವಾಸ ಇವರಿಬ್ಬರ ಮೇಲೆ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಇಲ್ಲಿ. ಯಾಕಂದ್ರೆ ಗಿಲ್ಲಿನ ನಾನು ಬಹಳ ಹಿಂದಿನ ನೋಡಿದ್ದೀನಿ. ಆ ಗಿಲ್ಲಿಗೂ ಈ ಗಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ. ಸ್ಟೇ ಹಂಬಲ್, ಇದೇ ತರ ಇರಪ್ಪ. ಅಂಡ್ ಕಾವ್ಯ, ಅಮೇಝಿಂಗ್ ಗ್ರೋತ್. ಇವರಿಬ್ಬರಿಗೂ ಸಿಕ್ಕಾಪಟ್ಟೆ ಜೋರಾಗಿ ಬರಲಿ ಚಪ್ಪಾಳೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಇವರಿಬ್ಬರು ಎಷ್ಟು ಇಷ್ಟಪಡ್ತೀರ ಅಂತ ಆ ಕಡೆಯಿಂದ ಹೇಳ್ಬಿಡಿ. ವಿ ಲವ್ ಯು ಅಂತ ಹೇಳ್ಬಿಡಿ ನೋಡೋ ಒಂದ್ಸಲಿ. ಎಲ್ಲರೂ ಮೊಬೈಲ್ ಎತ್ಬಿಟ್ಟು ಟಾರ್ಚ್ ಬಿಟ್ಬಿಟ್ಟು ಹೇಳಿ ನೋಡೋಣ. ಎಲ್ಲರೂ ಮೊಬೈಲ್ ಎತ್ತಿ, ಎಲ್ಲ 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 ಮೊಬೈಲು ಏನ್ ಎಲ್ಲ ಮೊಬೈಲ್ ಕೈಲಿ ಹಿಡ್ಕೊಂಡಿರ್ತಾರೆ ಅನ್ಸುತ್ತೆ. ಎಲ್ಲರೂ ಹಲೋ, ವಿ ಲವ್ ಯು. ಈ ಕಡೆಯಿಂದ ಐ ಲವ್ ಯು ಟು ಅಂತ ಹೇಳ್ಬೋದು. ವಿ ಲವ್ ಯು ಟು.
ಆಯ್ತು ಇಲ್ಲಿ ಒಂದು ಚಿಕ್ಕ ಟ್ವಿಸ್ಟ್ ಹಾ. ಇವತ್ತು ವ್ಯಾಲೆಂಟೈನ್ಸ್ ಚೈತ್ರ ಅವ್ರೆ ನೀವ್ ಯಾವಾಗ ಬಂದ್ರಿ ನಾವು ಅವಾಗ್ಲೇ ಬಂದ್ವಲ್ಲ ಚೈತ್ರ ಅವರು ಅವ್ರಿಲ್ದೆ ಯಾವ ಕಾರ್ಯಕ್ರಮ ನಡೆಯುತ್ತೆ? ಅವರು ಗಿಲ್ಲಿ ಏನ್ ನಾನು ಫಾಲೋ ಮಾಡ್ತಿದ್ರೆ ಹೆಂಗ್ರಿ ನೀವು ನಾನು ಹೋದ್ ಕಡೆ ಎಲ್ಲ ಬರ್ತಾ ಇದ್ರಿ ಇತ್ತೀಚೆಗೆ ಸೋ ಕ್ಯೂಟ್ ಆ? ಅಲ್ವಾ ಇವಾಗ ಒಂದು ಬ್ರೇಕರಿ ನಾನು ಕ್ಯೂಟ್ ಅಂದವ್ರು ಇನ್ನೊಂದ್ಸರಿ ಹೇಳಿ ಸೋ ಕ್ಯೂಟ್ ಈಗ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ನೀರು ವ್ಯಾಲೆಂಟೈನ್ಸ್ ಡೇ ಅಂದ ತಕ್ಷಣ ಯಾವ ಕಲರ್ ಜ್ಞಾಪಕ ಬರುತ್ತೆ? ರೆಡ್. ಹುಡುಗರು ಯಾವಾಗ್ಲೂ ಪೀಸ್ಫುಲ್ ಆಗಿರ್ತಾರೆ, ಅದು ವೈಟ್. ಕರೆಕ್ಟಾ? ಈಗ ನೀವ್ ಎಲ್ಲರ ಹತ್ರ ಐ ಲವ್ ಯು ಅಂತ ಹೇಳ್ಸಿದ್ರಿ. ಈಗ ಗಿಲ್ಲಿಗೆ ಕೇಸರಿ ಕಲರ್ ಹಾಕ ಬಂದಿದ್ರಲ್ಲ ಇದೇ ನೀವು ಬ್ಲೂ ಹಾಕಿದೀರಾ, ಏನಿದು? ಏ, ನಾನು ಆಕಾಶದಷ್ಟು ವಿಶಾಲ. ಇರಿ ನಾವು ಆಂಕರ್ಸ್ ಇವಾಗ, ನೀವು ಗೆಸ್ಟ್ ಆಯ್ತಾ? ಈಗ ನಿಮ್ಗೊಂದು ಟಾಸ್ಕ್, ನೀವು ಐ ಲವ್ ಯು ಅನ್ಬೇಕು. ಯಾರಿಗ್ ಬೇಕಾನ ಹೇಳ್ಬೋದು, ಯಾರಿಗೆ ಹೇಳ್ತೀರಾ? ಯಾರಿಗೆ ನಾನು ಯಾರಿಗೆ? ಯಾರು ಒಬ್ರಿಗಿಬ್ರಿಗೆ ಹೇಳ್ತಪ್ಪ ಬಿಡ್ತಾ ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯು. ಹೌ ಸ್ವೀಟ್. ಈಗ ನೀವಿಬ್ರು ಇಲ್ಲಿ ಬಂದಿರೋದು ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತಿದೆ. ಚೀಟಿ ಅದಕ್ಕೆ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ ನಮ್ಮ DC ಮೇಡಮ್, ಕವಿತಾ ಮಣಿಕೇರಿ ಮೇಡಮ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬಂದಿರುವಂತಹ ಮುದ್ದು ಜೋಡಿ, ನಮ್ಮ ಬಿಗ್ ಬಾಸ್ ಜೋಡಿಗೆ ಒಂದು ಗೌರವವನ್ನ ನೀಡಬೇಕು. ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ. ಒಂದು ಗೌರವ ನೀಡಕ ಏನ ಡೈಲಾಗ ಅದೇ ಎಲ್ಲೋದ್ರು ಹೇಳ್ತಾ ಇರ್ತೀನಲ್ಲ. ಒಂದ್ ನಿಮಿಷ ಇದಪ್ಪ, ಒಂದ್ ನಿಮಿಷ. ಅದು ಗಿಲ್ಲಿ ಇನ್ನೊಂಚೂರು ಮುಂದೆ. ಅಣ್ಣ ಏನ್ ಬೇಕಪ್ಪ? ಡಮಲ್ ಡಿಮಿಲ್ ಡಕ್ಕ. ಏನ್ ಬೇಕು? ಡಮಲ್ ಡಿಮಿಲ್ ಡಕ್ಕ. ಏನ್ ಬೇಕು? ಡಮಾಲ್ ಡಿಮಿಲ್ ಡಕ್ಕ ಅಂತ. ಡಮಾಲ್ ಡೊಮಿಲ್ ಡಕ್ಕ. ನಾನು ಗೆದ್ದಿದ್ದು ಪಕ್ಕ, ನೀವು ಗೆಲ್ಲಿಸಿದ್ದು ಪಕ್ಕ, ಎಲ್ಲ ನಿಮ್ಮ ಆಶೀರ್ವಾದ ಅಷ್ಟೇ.